ಜೀವಾವಧಿ ಶಿಕ್ಷೆ ಟು ಮಂತ್ರಿಗಿರಿ ರೇಸ್. ಹೌದು, ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ಕೊಂಡ್ರಾ? ಎಸ್, ಯು ಆರ್ ರೈಟ್. ವಿನಯ್ ಕುಲಕರ್ಣಿ ಅಲ್ವಾ, ಮಾಜಿ ಶಾಸಕರಾಗಿದ್ರು. ಶಾಸಕತ್ವ ಕಳೆದೋಗಿತ್ತು, ಯಾಕಂದ್ರೆ ಜೀವಾವಧಿ ಶಿಕ್ಷೆ ಆಗಿತ್ತಲ್ವಾ. ಕೇವಲ 2 ವರ್ಷ ಶಿಕ್ಷೆ ಆದ್ರೆ ಸಾಕು, ಅವರು ಶಾಸಕತ್ವ ರದ್ದಾಗುತ್ತೆ. ಆದ್ರೆ ಈಗ ಮರು ಜೀವ ಬಂದಿದೆ. ಧಾರವಾಡ ಬೈ ಎಲೆಕ್ಷನ್ ರದ್ದಾಗ್ತಾ ಇದೆ. ಆದ್ರೂ ಕೂಡ CBI ಕೊಡುತ್ತಾ ಗುದ್ದು ಅನ್ನೋದು ಸದ್ಯದ ಮ್ಯಾಟರ್. ಸೊ ಸ್ಟೇ ಟ್ಯೂನ್ಡ್ ಫಾರ್ ಟಾಪ್ ಸ್ಟೋರಿ 2. ಎಸ್, ನಿಮ್ಗೆ ಗೊತ್ತಿದೆ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಕಾಂಗ್ರೆಸ್ನ ವಿನಯ್ ಕುಲಕರ್ಣಿಗೆ ಈಗ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ವಿನಯ್ ಕುಲಕರ್ಣಿ ಧಾರವಾಡ ಶಾಸಕ ಸ್ಥಾನಕ್ಕೆ ಈಗ ಮತ್ತೆ ಒಂದು ಆಕ್ಸಿಜನ್ ಸಿಕ್ಕಂಗಾಗಿದೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಹೈಕೋರ್ಟ್ ಈಗ ತಡೆ ನೀಡಿದೆ. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಟಾಪ್ ಸ್ಟೋರಿ. ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ಕೊಟ್ಟಿದೆ ಹೈಕೋರ್ಟ್. 5 ಲಕ್ಷ ರೂಪಾಯಿ ಬಾಂಡ್ ಮತ್ತು 2 ಶ್ಯೂರಿಟಿ ಒದಗಿಸಲು ಆದೇಶ ಕಲ್ಪಿಸಲಾಗಿದೆ. ಭಾರತ ಬಿಟ್ಟು ಹೋಗಬಾರದು ಅಂತ ಕೋರ್ಟ್ ಇಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಒಂದು ತೀರ್ಪಿಗೆ ಈಗ ಕನ್ವಿಕ್ಷನ್ ಆರ್ಡರ್ ಸಿಕ್ಕಿದೆ, ಅಂದ್ರೆ ತಡೆ ಒಡ್ಡಲಾಗಿದೆ. ಚಂದ್ರಶೇಖರ್ ಇಂಡಿ, ಪೊಲೀಸ್ ಅಧಿಕಾರಿ ಟಿಂಗ್ರೀಕರ್, ಈ ಹೆಸರುಗಳು ನಿಮ್ಗೆ ನೆನಪಲ್ಲಿ ಇದ್ದೇ ಇರುತ್ತವೆ. ದಿನೇಶ್ ಅವರ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಈ ಒಂದು ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಅವರ ಜಿಮ್ನಲ್ಲಿ ಆದಂತಹ ಒಂದು ಕೊಲೆ ಪ್ರಕರಣ ಇದು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತಹ ಒಂದು ಕೊಲೆ ಇದು. ಮತ್ತು ದೊಡ್ಡ ಮಟ್ಟದ ಪಿತೂರುಗಳು ಕೂಡ ನಡೆದಿದ್ದಾವೆ. ಆರಂಭದಲ್ಲಿ ದಿಕ್ಕು ತಪ್ಪಿಸುವಂತಹ ಕೆಲಸ ಕೂಡ ನಡೆದಿತ್ತು. ವಿನಯ್ ಕುಲಕರ್ಣಿ ಅವರ ಹೆಸರೇ ಬಾರದ ಹಾಗೆ ಒಂದಿಷ್ಟು ಅಧಿಕಾರಿಗಳು ಕೆಲಸ ಮಾಡಿದ್ರು. ತದನಂತರದಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂತು. ಆರಂಭದಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ರು. ಮತ್ತೆ ಯಾವಾಗ ಈ ಒಂದು ಪ್ರಕರಣ ತೀವ್ರತೆಯನ್ನು ಪಡೆದುಕೊಳ್ತೋ, ಜೀವಾವಧಿ ಶಿಕ್ಷೆಗೂ ಕೂಡ ಪ್ರಜಾಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅದು ಗೊತ್ತಿರುವಂಥ ಸಮಾಚಾರ. ಕಳೆದ ಕೆಲವು ತಿಂಗಳಿಂದ ಅವರು ಜೈಲಲ್ಲಿ ಕೂಡ ಇದ್ರು. ಆದರೆ ಈಗ ಅವರ ಗೃಹಗತಿ ಬದಲಾಗಿದೆ ಅನ್ನೋದು ರಾಜಕೀಯ ಲೆಕ್ಕಾಚಾರ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿಗೆ ಸದ್ಯಕ್ಕೆ ರಿಲೀಫ್. ಅಟ್ ಪ್ರೆಸೆಂಟ್ ರಿಲೀಫ್. ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಸದ್ಯಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಹಾಗಾದ್ರೆ ಮುಂದೇನು? ಶಾಸಕತ್ವ ಮರುಸ್ಥಾಪನೆ ಯಾವಾಗ, ಏನಾಗುತ್ತೆ? ಜನಪ್ರತಿನಿಧಿಗಳ ಕಾಯ್ದೆ 1951 ಏನು ಹೇಳುತ್ತೆ? 1951 ಆಕ್ಟ್ ಏನು ಹೇಳುತ್ತೆ? ಜನಪ್ರತಿನಿಧಿಗಳ ಈ ಒಂದು ಆಕ್ಟ್ ಏನು ಹೇಳುತ್ತೆ? ಎಸ್, ಜನಪ್ರತಿನಿಧಿಗಳ ಕಾಯ್ದೆ ಏನು ಹೇಳುತ್ತೆ ಅನ್ನೋ ವಿಚಾರ ಕೂಡ ಬಹಳ ಕ್ಯೂರಿಯಾಸಿಟಿಯನ್ನು ಮೂಡಿಸಿದೆ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿಗೆ ಸದ್ಯಕ್ಕೆ ಒಂದು ರೀತಿ ಹಾಯ್ ಅನಿಸ್ಬೋದು. ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ ಹೈಕೋರ್ಟ್. ಎಸ್, ಮುಂದಿನ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಎಸ್, ಶಾಸಕ ಯೋಗ ಇದೆಯಾ, ಏನಿದೆ ನೋಡ್ತಾ ಹೋಗೋಣ. ಇದು ಆಸ್ಟ್ರಾಲಜಿ ಅಲ್ಲ, ಯೋಗ ಅಂತ ಹೇಳಿದ ತಕ್ಷಣ ಅಂದ್ರೆ ಸಹಜವಾಗಿ ಏನಾಗುತ್ತೆ, ಶಾಸಕ ಅಥವಾ ಸಂಸತ್ ಸದಸ್ಯರಿಗೆ ಅನರ್ಹತೆ ಉಂಟಾದಾಗ ಏನಾಗುತ್ತೆ? ಎಸ್, ಉನ್ನತ ನ್ಯಾಯಾಲಯದಿಂದ ಅಪರಾಧ ಸಾಬೀತಾದ ತೀರ್ಪಿಗೆ ಅಂದರೆ 2 ವರ್ಷ ಅವರಿಗೆ ಶಿಕ್ಷೆ ಅಂತ ಹೇಳಿದಾಗಲೂ ಕೂಡ ಯಾವಾಗಲೂ ಸದಸ್ಯತ್ವ ರದ್ದಾಗುತ್ತೆ. ಅಂದರೆ ಆ ಒಂದು ತೀರ್ಪಿಗೆ ತಡೆ ದೊರೆತರೆ ಮಾತ್ರ ಶಾಸಕತ್ವ ಮರುಸ್ಥಾಪನೆಗೊಳ್ಳುತ್ತೆ. ಜನಪ್ರತಿನಿಧಿ ಕಾಯ್ದೆಯಡಿ ಇರುವ ಅನರ್ಹತೆ ಅಲ್ಲಿಗೆ ನಿಲ್ಲುತ್ತೆ, ಸ್ಟಾಪ್ ಆಗುತ್ತೆ. ಅಂದರೆ ನಾವು ಅನರ್ಹತೆ ಅಂತ ಹೇಳೋಕೆ ಬರಲ್ಲ, ಅವರು ಅರ್ಹತೆಯನ್ನು ಗಿಟ್ಟಿಸ್ಕೊಳ್ತಾರೆ ಅಂತ ಅದರ ಮೀನಿಂಗ್. ಕೋರ್ಟ್ ತಡೆಯಾಜ್ಞೆಯ ಪ್ರತಿ ಸ್ಪೀಕರ್ಗೆ ರವಾನೆ ಆಗಬೇಕು. ದಿಸ್ ಇಸ್ ದ ಪ್ರಾಸೆಸ್ ಟು ಬಿ ಡನ್. ಅಥವಾ ವಿಧಾನಸಭೆಯ ಕಾರ್ಯದರ್ಶಿಗೆ ಆ ಒಂದು ಪ್ರತಿಯನ್ನ ಸಲ್ಲಿಸಬೇಕಾಗತ್ತೆ. ಇದು ಲೀಗಲ್ ಪ್ರೊಸೀಜರ್, ಶಿಷ್ಟಾಚಾರ. ಪರಿಶೀಲಿಸಿ ಶಾಸಕತ್ವ ಮರುಸ್ಥಾಪಿಸಿ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಓಕೆ, ಎಸ್, ಲೆಟ್ಸ್ ಮೂವಿಂಗ್ ಆನ್. ಸಂಪುಟ ಸರ್ಕಸ್ ನಡುವೆ ದಿನಕ್ಕೊಂದು ಹೆಸರು ಸೇರ್ಪಡೆ ಆಗ್ತಾ ಇದೆ. ಅದರಲ್ಲಿ ಇವರ ಹೆಸರು ಕೂಡ ಈಗ ಒಂದು ಇಷ್ಟು ದಿನ ಇಲ್ಲದ ಹೆಸರುಗಳು ಈಗ ಸಡನ್ ಆಗಿ ಸೇರ್ಪಡೆ ಆಗ್ತಾ ಇದ್ದಾವೆ, ನಿಮ್ಗೆ ಗೊತ್ತೇ ಇದೆ. ಈಗ ವಿನಯ್ ಕುಲಕರ್ಣಿ ಹೆಸರು ಕೂಡ ಈ ಒಂದು ರೇಸ್ಗೆ ಎಂಟ್ರಿ ಪಡೀತಾ ಇದೆ. ದಟ್ ಇಸ್ ದ ನ್ಯೂಸ್. ಸಿದ್ದು 1.0 ಸರ್ಕಾರದಲ್ಲಿ ವಿನಯ್ ಕುಲಕರ್ಣಿ ಸಚಿವರಾಗಿರ್ತಾರೆ. ನಿಮ್ಗೆ ಗೊತ್ತಿರಲಿ, 3 ಜೊತೆ ಮಂತ್ರಿ ರೇಸ್ನಲ್ಲಿ ಈಗ
ವಿನಯ್ ಕುಲಕರ್ಣಿ ಅವರು ಕೂಡ ಕಾಣಿಸಿಕೊಳ್ಳೋದ್ರಲ್ಲಿ. ಎಸ್, ದಿಸ್ ಇಸ್ ಪಕ್ಕಾ ನ್ಯೂಸ್. 5 ದಿನದ ಹಿಂದಷ್ಟೇ ಸಿಎಂ ಡಿಕೆ ಮನೆಗೆ ವಿನಯ್ ಕುಟುಂಬ ಧಾವಿಸಿತ್ತು. ವಿನಯ್ ಪತ್ನಿ ಶಿವಲೀಲಾ ಮತ್ತು ಪುತ್ರಿಯಿಂದ ಮುಖ್ಯಮಂತ್ರಿ ಭೇಟಿ ಆಗಿದೆ ಅನ್ನೋ ಮಾಹಿತಿ ಇದೆ. ವಿನಯ್ ಎಂಟ್ರಿ ಬೆನ್ನಲ್ಲೇ ಪಂಚಮಸಾಲಿಗಳಲ್ಲಿ ಮಂತ್ರಿ ಫೈಟ್. ಪಂಚಮಸಾಲಿ ಅಂದ್ರೆ ಲಿಂಗಾಯತ ಸಮುದಾಯದ ಆ ಒಂದು ರೇಸ್ ನಲ್ಲಿ ಇವರು ಕೂಡ ಇದ್ದಾರೆ. ಐ ಆಮ್ ಆಲ್ಸೋ ಇನ್ ದ ರೇಸ್. ಸಂಪುಟ ಸರ್ಕಸ್ ನಡುವೆ ದಿನಕ್ಕೊಂದು ಹೆಸರು ಸೇರ್ಪಡೆ ಆಗ್ತಾ ಇದೆ. ಐ ಆಮ್ ಆಲ್ಸೋ ಆನ್ ದ ರೇಸ್ ಅಂತ ಹೇಳಿ ವಿನಯ್ ಕುಲಕರ್ಣಿ ಅವರು ಈಗ ಹೇಳ್ತಾ ಇದ್ದಾರೆ. ಎಸ್, ಪಂಚಮಸಾಲಿ ಮಿನಿಸ್ಟರ್ ಫೈಟ್ ಅಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಹುನಗುಂದ ಕ್ಷೇತ್ರದಿಂದ ವಿಜಯಾನಂದ ಕಾಶಪ್ಪನವರ್, ಎಸ್ ಶಿವಾನಂದ್ ಪಾಟೀಲ್ ಬಸವನ ಬಾಗೇವಾಡಿ ಶಾಸಕರು, ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಈಗ ಸ್ಪರ್ಧೆಯಲ್ಲಿದೆ, ರೇಸ್ನಲ್ಲಿದೆ. ಎಸ್, ಎಲ್ಲದರ ನಡುವೆ ಈಗ ಸಾಮಾಜಿಕ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದ ಹೆಸರು, ಎಸ್ ಬಸವರಾಜ್ ಕೊರವರ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾವ ಕಾರಣಕ್ಕೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಕೊರವರ್ ಅವರೇ ನಮಸ್ಕಾರ. ನಾನು ರಾಘವ ಸೂರ್ಯ ಮಾತನಾಡ್ತಾ ಇದ್ದೀನಿ. ಹೆಂಗಿದ್ದೀರಿ ಬಸವರಾಜ್ ಅವರೇ? ನಮಸ್ಕಾರ ರಾಘವ ಅವರೇ, ಆರಾಮಿದ್ದೀರಿ? ತಾವೇಗಿದ್ದೀರಿ? ಭಗವಂತನ ಕೃಪೆ, ಚೆನ್ನಾಗಿದ್ದೀನಿ. ನಾನು ಏನು ಕೇಳಲ್ಲ ಸದ್ಯಕ್ಕೆ. ಏನ್ ಮಾತನಾಡ್ಬೇಕು ಅನಿಸ್ತಾ ಇದೆ? ನಿಮ್ಮ ಮನಸ್ಸಲ್ಲಿ ಏನ್ ಓಡ್ತಾ ಇದೆ ಸದ್ಯಕ್ಕೆ? ಏನಿಲ್ಲ ಸರ್, ನೋಡಿ, ಇದೊಂದು ಸಾಮಾನ್ಯ ಪ್ರಕ್ರಿಯೆ ಕಾನೂನು ಹೋರಾಟದಲ್ಲಿ. ಮೇಲು ಇದೊಂದ್ಸರಿ ಗೆಲುವು ಸೋಲು ಎಲ್ಲ ಇದ್ದಿದ್ದೆ, ಸರ್ವೇ ಸಾಮಾನ್ಯ. ಏನಾಗಿದೆ, ಆಯ್ಕೆ ಮೇಲೆ ಸ್ಟೇ ಕೊಟ್ಟಿದ್ದಾರೆ. ಸಾರಿ ಅಪ್ಲಿಕೇಶನ್ ಅದು ಇನ್ನೊಂದ್ಸಲ ಹೇಳಿ. ಯಾವ ಆಧಾರದ ಮೇಲೆ ಸ್ಟೇ ಕೊಟ್ಟಿದ್ದಾರೆ ಅಂದ್ರೆ? ಐಎ ಮೇಲೆ ಇಂಟ್ರೀಮ್ ಅಪ್ಲಿಕೇಶನ್ ಮೇಲೆ ಅವ್ರಿಗೇನು ಬೇಲು ಮತ್ತೆ ಇಂಟ್ರೀಮ್ ಅಪ್ಲಿಕೇಶನ್ ಐಎ ಮೇಲೆ ಸೆಂಟೆನ್ಸ್ ಮಧ್ಯಂತರ ಅರ್ಜಿ ಹೇಳಿದ್ರು. ಮಧ್ಯಂತರ ಅರ್ಜಿ ಮೇಲೆ ಅವರು ಇದನ್ನ ಮಧ್ಯಂತರ ಅರ್ಜಿಗೆ ಸ್ಟೇ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಪ್ರಶ್ನೆ ಮಾಡಿ, ಈಗ ಅದು ನಮ್ಮ ಕೈಗೆ ಇನ್ನೂ ಕೂಡ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ನಮ್ಮ ವಕೀಲರಿಗೆ. ಸಿಕ್ಕ ತಕ್ಷಣ ನಾವು ಅದನ್ನ ಚಾಲೆಂಜ್ ಮಾಡಿ, ಯಾವ ಆಧಾರದ ಮೇಲೆ ಕೊಟ್ಟರು ಅನ್ನೋದನ್ನ ನಾವು ಚಾಲೆಂಜ್ ಮಾಡಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದೀವಿ. ಅಂದ್ರೆ ಈ ಪ್ರಾಸೆಸ್ ಎಷ್ಟು ಆಗ್ಬೋದು, ಅಥವಾ ಈಗ ಸದ್ಯಕ್ಕೆ ಒಂದು ರಿಲೀಫ್ ಅಂತ ಹೇಳ್ತಾ ಇದೀವಿ ನಾವು ವಿನಯ್ ಕುಲಕರ್ಣಿ ಅವರಿಗೆ, ಆ ರಿಲೀಫ್ ತಾತ್ಕಾಲಿಕ ರಿಲೀಫ್ ಅಂತ ನಿಮ್ಗೆ ಅನಿಸ್ತಾ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ನೋಡಿ ಸರ್, ಈಗ ಅವರು ಸಹ ಏನಾಗುತ್ತೆ, ಈಗ ಶಿಕ್ಷೆ ಪ್ರಕಟ ಆದ ಮೇಲೆ ಅವ್ರ ಹೋರಾಟ ಕೂಡ ಮುಂದುವರಿಗುತ್ತೆ. ನಾನೇನಾದ್ರೂ ಮಾಡಬೇಕು, ಇದರಲ್ಲಿ ಬಚಾವ್ ಆಗಬೇಕು, ಹೊರಗಡೆ ಬರಬೇಕು, ನನ್ನ MLA-ಶಿಪ್ ಉಳಿಸ್ಕೋಬೇಕು ಅನ್ನುವಂತ ಹೋರಾಟ ಅವರು ಕೂಡ ನಡೀತದೆ ಅದು. ಹಾಗಾಗಿ ಎಲ್ಲೋ ಅದರಲ್ಲಿ ಅವ್ರಿಗೆ ಗೆಲುವು ಸಿಕ್ಕಿದೆ. ಸೊ ಅವ್ರು ಈಗ ನ್ಯಾಯಾಲಯದ ತೀರ್ಪು ಅದ್ರ ಮೇಲೆ ನಾನು ಏನ್ ಹೇಳಕ್ ಆಗುದಿಲ್ಲ. ಹೌದು, ಅದು ಒಂದು ಬೇಸರದ ಸಂಗತಿ ಏನಂತ ಕೇಳಿದ್ರೆ, ಡಬಲ್ ಸೆಂಟೆನ್ಸ್ ಇರುವಂತಹ ಪ್ರಕರಣಗಳಲ್ಲಿ ಸ್ಟೇ ಸಿಕ್ಕರೆ, ಡಬಲ್ ಸೆಂಟೆನ್ಸ್ ಇರುವಂತಹ ಪ್ರಕರಣಗಳಲ್ಲಿ ಹಣವಂತರು ಅಧಿಕಾರವಂತರು ಏನೋ ಫೈಟ್ ಮಾಡಿ ಏನೋ ಮಾಡಿ ಸ್ಟೇ ತಗೊಂಡ್ಬಿಟ್ರೆ, ಇನ್ನು ಬಡವ್ರ ಬಗ್ರ ಪರಿಸ್ಥಿತಿಯಲ್ಲಿ ಹೋಗ್ಬೇಕು, ಹೋರಾಟ ಮಾಡೋ ಪರಿಸ್ಥಿತಿಯಲ್ಲಿ ಹೋಗ್ಬೇಕು. ಬಸವರಾಜ್ ಕೊರವರ್ ಅವರೇ, ಈಗ ನೀವು ಮಾತಾಡಿದ್ರಲ್ಲ, ಇದು ಆ ಸಾಧ್ಯತೆ ಇದೆ ಅಂತೀರಾ? ಈಗ ನೀವು ಹೇಳಿದ್ರಲ್ಲ, ನೋಡಿ ಅದು ನಾನು ಹೇಳ್ತಾ ಇಲ್ವಾ, ಅಧಿಕಾರ ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನ್ ಹೇಳ್ತಾ ಇದ್ದೀನಿ ಬಹಳ ಕ್ಲಿಯರ್ ಇದ್ದೀನಿ ಸರ್. ಅದರಲ್ಲಿ ಇಲ್ಲಿ ದುಡ್ಡು ಕೊಟ್ಟು ಅಕ್ರಮ ಎಸಗಿ ನೋಡಿ, ನೀವು ದುಡ್ಡು ಕೊಟ್ಟು ಅಂತ ನಾನು ಹೇಳಿಲ್ಲ. ಸಾರಿ, ಹಣ ಅಂತೇನೋ ಗೊತ್ತಾಗ್ಲಿಲ್ಲ. ಅಧಿಕಾರವಂತರು ಅಂದ್ರೆ ಶ್ರೀಮಂತರು ಮತ್ತು ಅಧಿಕಾರವಂತರು ದೇಶದಲ್ಲಿ. ಶ್ರೀಮಂತರು ಮತ್ತು ಅಧಿಕಾರವಂತರು. ಶ್ರೀಮಂತರು ಅಂದ್ರೆ ದುಡ್ಡಿರೋರು ಅಂತ ಹೇಳ್ತಾ ಇದ್ದೀರಾ? ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು ಇರುವಂತದ್ದು. ಈಗ ವಿನಯ್ ಕುಲಕರ್ಣಿ ಅವರು ಬಡವರಂತೂ ಅಲ್ಲ. ಕೇಳಿ ಸರ್, ಇಲ್ಲಿವರೆಗೂ ಕೂಡ ನ್ಯಾಯಾಲಯದಲ್ಲಿ ಡಬಲ್ ಸೆಂಟೆನ್ಸ್ ಆದವರಿಗೆ 4 ತಿಂಗಳ ಒಳಗಾಗಿ ಯಾರಿಗೂ ಕೂಡ ಬೇಲ್ ಸಿಕ್ಕಿಲ್ಲ. ಓಕೆ, ಇದು ಮೊದಲನೇ ಪ್ರಕರಣ ನನಗನ್ಸಿದ ಮಟ್ಟಿಗೆ. ಸೊ ಹಾಗಾಗಿ ನಾವೆಲ್ಲೋ ಒಂದ್ ಕಡೆ ನ್ಯಾಯಾಲಯ ಈಗ ಬೇಲ್ ಕೊಟ್ಟಿದೆ, ನಾವು ಅದನ್ನ ತೆಗಳಕ್ ಆಗೋದಿಲ್ಲ, ತೆಗಳಕ್ಕೂ ಆಗೋದಿಲ್ಲ, ಸ್ವೀಕಾರ ಮಾಡ್ಬೇಕಷ್ಟೇ. ಓಕೆ, ಅಲ್ಲ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಕೋರ್ಟ್, ಐ ಆಮ್ ಆಸ್ಕಿಂಗ್ ಯು, ನೀವು ಸ್ವಲ್ಪ ಕೇಳಿ ಈಗ ಬಸವರಾಜ್ ಕೊರವರ್ ಅವರೇ. ಓಕೆ, ಐ ಆಮ್ ಲಿಸ್ನಿಂಗ್ ಟು ಯು. ಈಗ ನೀವು ಆ ಶಬ್ದವನ್ನು ಬಳಸಿದ್ರಲ್ಲ, ಶ್ರೀಮಂತರು ಅಧಿಕಾರವಂತರು ಅಂತ, ಅಂದ್ರೆ ನಿಮ್ಮ ಮನದಾಳದ ಮಾತದು, ನೀವು ಪ್ರಾಮಾಣಿಕವಾಗಿ ಮಾತನಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಹೌದು ಸರ್, ನಾನು ಇದು ಮೊದಲ ಪ್ರಕರಣ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಇದು ಮೊದಲ ಪ್ರಕರಣ ಅಲ್ವಾ? ಅಂದ್ರೆ ಆ ಸಾಧ್ಯತೆಗಳನ್ನು ಇಲ್ಲಿ ತಳ್ಳಿ ಹಾಕುವ ಆಗಿಲ್ಲ, ಇದು ಪಕ್ಕಾ ಅಂತ ನಿಮ್ಮ ಮನಸ್ಸಿನ ಮಾತು. ನೋಡಿ ಸರ್, ಈಗ ಡಬಲ್ ಸೆಂಟೆನ್ಸ್ ಇರುವಂತಹ ಪ್ರಕರಣಗಳಲ್ಲಿ ತೆಗೆದು ನೋಡಿ ನೀವೇ ಬೇಕಾದ್ರೆ, 4 ತಿಂಗಳಲ್ಲಿ ಯಾವುದೇ ಪ್ರಕರಣಕ್ಕೂ ಸ್ಟೇ ಸಿಕ್ಕಿಲ್ಲ.
4 ತಿಂಗಳು ಒಳಗಡೆ ಆಗಿ ಇದು 3 ತಿಂಗಳು 15 ದಿವಸ ಆಗಿದೆ ಈಗ. ಹ್ಮ್ ಸೊ ಸ್ಟೇ ಸಿಕ್ಕಿದೆ. ಹ್ಮ್ ಸ್ಟೇ ಸಿಕ್ಕಿದೆ ಅಂದಾಗ ಈಗ ನಾನು ಒಬ್ಬ ಹೋರಾಟಗಾರನಾಗಿ ಹಾ 10 ವರ್ಷದಿಂದ ಈ ಒಂದು ಪ್ರಕರಣಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡೋದು ನನಗೆ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ನೋವಾಗಿರುತ್ತೆ ಸರ್. ಓಕೆ ಸೊ ಈಗ ಈ ಆದೇಶ ಏನಿದೆ ಹಾಗೆ ಆದೇಶವನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ, ಅದನ್ನ ಹಾ. ಸ್ವೀಕಾರ ಮಾಡ್ತೀವಿ ನಾವು. ಅದನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ. ಓಕೆ ಓಕೆ ಅಪರೂಪದ ಪ್ರಕರಣ ಆಗಿರುವಂಥ ಈ ಒಂದು ಪ್ರಕರಣಕ್ಕೆ ಸ್ಟೇ ಸಿಕ್ಕಿರೋದು ಆಶ್ಚರ್ಯ ಉಂಟು ಮಾಡಿದೆ, ಶಾಕ್ ಕೂಡ ಆಗಿದೆ ನಿಮಗೆ. 100% ಸರ್. ಶಾಕ್ ಆಗಿದೆ. ಈ ಹೊತ್ತಲ್ಲಿ ನಿಮಗೆ ಮೇಲ್ಮನವಿ ಸಲ್ಲಿಸುವಾಗ ಅಥವಾ ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂದಾಗ ಹೌ ಕಾನ್ಫಿಡೆಂಟ್ ಯು ಆರ್, ಎಷ್ಟು ಆತ್ಮವಿಶ್ವಾಸ ಇದೆ, ಎಷ್ಟು ಭರವಸೆ ಇದೆ ನಿಮಗೆ? ನನ್ಗೆ ನೋಡಿ ಸರ್ ರಾಘವ್ ಅವರೇ, ಹಾ. ನಮಗೆ ಆತ್ಮವಿಶ್ವಾಸ ಈ ಪ್ರಕರಣದಲ್ಲಿ ನಾವು ಗೆಲ್ತೀವಿ, ಈ ಪ್ರಕರಣಕ್ಕೆ ನಾವು ನ್ಯಾಯ ಕೊಡಿಸ್ತೀವಿ. ಮತ್ತೆ ಯಾರು ಅಧಿಕಾರವಂತರು ಹಣವಂತರು ತಪ್ಪು ಮಾಡಿ ಬಚಾವಾಗಿ ಹೋಗ್ತಾರೆ ಅನ್ನುವಂತ ಮನಸ್ಥಿತಿನ ಇಟ್ಕೊಂಡರು ಅವ್ರೆಲ್ರಿಗೂ ಕೂಡ ಈ ಒಂದು ಪ್ರಕರಣ ಪಾಠ ಆಗುತ್ತೆ ಅನ್ನುವಂತ ಒಂದು ಆತ್ಮವಿಶ್ವಾಸದಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಸ್ಟೇ ಸಿಕ್ಕಿದೆ ಇದ್ರಲ್ಲಿ ನಮ್ಗೆ ಗೆಲುವು ಸಿಗುತ್ತೆ ಅಂತ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಬಕೆಟ್ ಆಗುತ್ತೆ, ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಸರ್ ಸುಪ್ರೀಂ ಕೋರ್ಟ್. ಸರ್ ಇದು CBI ಪ್ರಕರಣ ಅಲ್ವಾ? ಹೌದು. CBI ಪ್ರಕರಣ ಅಂತ ಹೇಳಿದಾಗ ನಮ್ಮೆಲ್ರಿಗೂ ಒಂದು ಅದರ ಗಾಂಭೀರ್ಯತೆ ಮತ್ತು ಅದರ ಘನತೆ, ಅದರ ಮಾನ್ಯತೆ ನಮ್ಮೆಲ್ರಿಗೂ ಕೂಡ ಅರ್ಥ ಆಗುತ್ತೆ. ಅಂದರೆ ಹೌ ಸಾಲಿಡ್ ಇಟ್ ಈಸ್ ಅಂತ. ಇಲ್ಲಿ ಹೀಗಾದಾಗ ಎಲ್ಲಿ ಹಳಿ ತಪ್ಪಿರಬಹುದು, ಯಾವ ಕಾರಣ ನಮ್ದು ಮಿಸ್ ಆಯಿತು ಲಾಜಿಕಲಿ ಅಂತ ಏನಾದರೂ ನಿಮ್ಗೆ ಅನಿಸಿದೆಯಾ? ಇಲ್ಲ ಸರ್, ಇನ್ನು ಏನಾಗಿತ್ತು ನೋಡಿದ್ರೆ ಅದು ನಮ್ಮ ಹತ್ರ ಅದು ಇದು ಸಿಕ್ಕಿಲ್ಲ, ಸರ್ಟಿಫೈಡ್ ಕಾಪಿ ಬಂದಿಲ್ಲ ಸರ್. ಓಕೆ. ಸಂಪೂರ್ಣ ಆರ್ಡರ್ ಕಾಪಿ ಸಿಕ್ಕ ಮೇಲೆ ಗೊತ್ತಾಗುತ್ತೆ ಸರ್ ಎಲ್ಲಿ ನಾವು ಈಗ ಅದು ಆರ್ಡರ್ ಅಲ್ಲಿ ಬರೆದಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ ಇಂಥ ವಿಷಯಗಳು ಅಂತೇಳಿ. ಅಲ್ಲಿ ಎಲ್ಲಾದ್ರೂ ಬಳಸೋದ್ರಲ್ಲಿ ನಾವು ನ್ಯಾಯಾಲಯದ ಮುಂದೆ ಫೇಲ್ ಆಗುವ ಎಲ್ಲವನ್ನು ನೋಡ್ಬೇಕಾಗುತ್ತೆ ಸರ್. ಅಂದ್ರೆ ಇಲ್ಲಿ ಎಲ್ಲಾದ್ರೂ ಸಾಕ್ಷ್ಯಾಧಾರದ ಕೊರತೆ ಏನಾದ್ರೂ ಆಯ್ತು ಅಂತ ಅನ್ನಿಸ್ತಾ ಇದೆಯಾ? ಅಫ್ಕೋರ್ಸ್ ಅದು ನೋಡಿ ಸರ್, ಇದೊಂದು ವಿಶೇಷ ಪ್ರಕರಣ. ನೀವೇ ಹೇಳಿದ್ರಿ ಈಗ ಇದೊಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್. ಹೌದು ಹೌದು. ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿ ನೋಡಿ ಒಬ್ಬ ಮಾಜಿ ಮಂತ್ರಿ ಒಬ್ಬ MLA ನ ವಿರುದ್ಧ ಬಂದು ಸಾಕ್ಷಿ ಹೇಳೋದು ಅಷ್ಟು ಈಸಿ ಆಗಿರುವಂತ ಕೆಲಸ ಅಲ್ಲ. ನಿಜ ಸರ್, ನಿಜ ನಿಜ. 10 ಜನರಲ್ಲಿ 4 ಜನ ಬಂದು ಹೇಳಿದ್ರೆ ಅದು ಬಹಳ ದೊಡ್ಡದು ಸರ್. ಕರೆಕ್ಟ್ ಕರೆಕ್ಟ್. ಸೊ ಈ ಪ್ರಕರಣದಲ್ಲೂ ಕೂಡ ಇದು ಒಂದು ವಿಶೇಷ ಪ್ರಕರಣ ಆಗಿದ್ರಿಂದಾಗಿ ಸಾಕಷ್ಟು ಜನ ಧೈರ್ಯ ಮಾಡಿ ಮುಂದೆ ಬಂದು ಸಾಕ್ಷಿ ಹೇಳಿದ್ದಾರೆ ಸರ್. ಈ ಪ್ರಕರಣದಲ್ಲಿ ತಮ್ಮ ಗಮನಕ್ಕೆ ಐತಿ. ನಿಜ, ಇದೊಂದು ರೀತಿ ಪವಾಡ ಅಂತ ಅನ್ಕೋಬಹುದು ನಾವು, ಮಿರಾಕಲ್ ಅಂತ ಹೇಳ್ಬೋದು. ಸಾಕ್ಷಿಯ ಮೇಲೆ ಒತ್ತಡ ಹಾಕಿ ಸಾಕ್ಷಿ ಹಣ ಕೊಡಕ್ ಹೋಗಿನೇ ಬೇಲ್ ಕ್ಯಾನ್ಸಲ್ ಆಗಿ ಹೋಗಿದ್ವಿ ವಿನಯ್ ಕುಲಕರ್ಣಿ ಅವ್ರದ್ದು. ಹೌದು 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 ಹೌದು. ಸೊ ಇವೆಲ್ಲವೂ ನಡೆದು ಹೋಗಿದಾವು. ಸೊ ಹಾಗಾಗಿ ಇದೊಂದು ವಿಶೇಷ ಪ್ರಕರಣ. ಬಟ್ ನ್ಯಾಯಾಲಯ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡಿದೆ ನನ್ಗೆ ಗೊತ್ತಿಲ್ಲ. ಸಂಪೂರ್ಣ ಆದೇಶದ ಪ್ರತಿ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಈಗ ಅವರ ಕುಟುಂಬದವ್ರ ಜೊತೆ ಏನಾದ್ರು ಮಾತನಾಡಿದ್ರ ಈ ಬಗ್ಗೆ? ಯಾರ ಕುಟುಂಬದ? ಯೋಗೇಶ್ ಗೌಡ ಕುಟುಂಬ ಅವರ ಸದಸ್ಯರ ಜೊತೆ, ಗುರುನಾಥ್ ಗೌಡ್ರ ಜೊತೆ. ನೋಡಿ, ಯೋಗೇಶ್ ಗೌಡ್ರ ಕುಟುಂಬದಲ್ಲಿ ಗುರುನಾಥ್ ಗೌಡ್ರು ಅವರ ಸಹೋದರಿಯರ ಜೊತೆ ನಾನು ಮಾತಾಡ್ತೇನೆ. ಗುರುನಾಥ್ ಗೌಡ್ರು ಬೆಳಗ್ಗೆನೆ ನನ್ನ ಮನೆಗೆ ಬಂದಿದ್ರು. ಅವರೇ ಹೇಳಿದ್ರು, ಅವಾಗ ಮಾಧ್ಯಮದ ಮಿತ್ರರು ಕೂಡ ಅಲ್ಲಿದ್ರು. ಅವರೇ ಹೇಳಿದ್ರು ಈ ಪ್ರಕರಣದಲ್ಲಿ ನಾವು ಹೋರಾಟವನ್ನು ಮುಂದುವರಿಸೋಣ, ಸುಪ್ರೀಂ ಕೋರ್ಟಿಗೆ ಹೋಗೋಣ ಅಂತ. ಅವರು ವಕೀಲರ ಜೊತೆ ಮಾತನಾಡ್ಕೊಂಡೆ ನನಗೆ ಹೇಳಿದ್ರು. ಹೇಳ್ತಾ ಇದ್ದೆ, ರಾಜಿ ಇಲ್ಲ, ಮುಲಾಜಿಲ್ಲ, ಪ್ರಶ್ನೆನೇ ಉದ್ಭವ ಆಗುದಿಲ್ಲ ಸರ್. 10 ವರ್ಷದಲ್ಲಿ ರಾಜಿ ಆಗದಿರೋರು ಇನ್ಮೇಲೆ ರಾಜಿ ಆಗ್ತೇವಾ? ಅದೇ ಅಂದ್ರೆ ಈ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದಾಗ ಇಂಥ ಒಂದು ಮಧ್ಯಂತರ ಆದೇಶ ಸಿಕ್ಕಾಗ ಒಂದು ಕುಸಿದು ಹೋಗುವಂತ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ. ಆದ್ರೆ ನಿಮ್ಮ ಹೋರಾಟವನ್ನು ನಾವು ಮೆಚ್ಚಬೇಕು ಈ ಟೈಮಲ್ಲಿ. ಯಾಕಂತ ಹೇಳಿದ್ರೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಸಿಗ್ಲೇಬೇಕು, ಅಲ್ಲಿವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಹೋರಾಟದ ಒಂದು ಮುಂದಿನ ಹಾದಿ ತಕ್ಕ ಹಾಗೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡಬೇಕು, ಎಷ್ಟು ಸಮಯ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ರೆಡಿ ಆಗ್ತಾ ಇದ್ದೀರಾ ತಾವು ಮೆಂಟಲಿ? 100% ಮೆಂಟಲಿ ನಾವು ರೆಡಿನೇ ಇದ್ದೀವಿ. ಈಗ ಇಮಿಡಿಯೇಟ್ ಅಂದ್ರೆ ಸಾಧ್ಯ ಆದ್ರೆ ಈಗ ನಮಗೆ ಇವತ್ತು ಕಾಪಿ ಸಿಕ್ಕಿದ್ರೆ ನಿಮ್ದು ಹೆಂಗ್ ನನ್ಗೆ ಮಿಸ್ ಕಾಲ್ ಇತ್ತು ಹಾಗೆ ನಮ್ಮ ವಕೀಲರದು ಕೂಡ ಇದೆ. ನಾನು ಒಂದ್ ಅರ್ಧ ಗಂಟೆ ಮಲಗಿದ್ರಂತೂ ಮಲಗ್ಬಿಟ್ಟಿದ್ದೆ. ಈಗ ಮಾತಾಡ್ತೀನಿ. ಕಾಪಿ ಸಿಕ್ಕಿದ್ರೆ ನಾಳೆ ಅಥವಾ ನಾಡಿದ್ದಂತೆ ಹಾಲಿಡೇ ಇದೆ, ಮಂಡೇನೆ ಫೈಲ್ ಮಾಡ್ತೀವಿ ನಾವು. CBI ಇದವರು ಫೈಲ್ ಮಾಡೋದಕ್ಕಿಂತ ಮೇ ಬಿ ಮುಂಚೆನೆ ನಾವು ಫೈಲ್ ಮಾಡಿಬಿಡ್ತೀವಿ. ಈಗ CBI ಸ್ಟ್ಯಾಂಡ್ ನನ್ಗೆ ಗೊತ್ತಿಲ್ಲ, ಕರೆಕ್ಟ್. ಬಟ್ ನಾವು ಮಾತ್ರ ಗುರುನಾಥ್ ಗೌಡ್ರ ಕುಟುಂಬದಿಂದ ಅಂದ್ರೆ ಗುರುನಾಥ್ ಗೌಡ್ರು ನಾವೆಲ್ಲರೂ ಸೇರಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಗಾಟ್ ಇಟ್ ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ನಮಸ್ಕಾರ.
ಓಕೆ, ಬಸವರಾಜ್ ಕೊರವರ್ ಅವರ ಮಾತು. ಇಲ್ಲಿ ನಾವು ರಾಜಿ ಆಗೋ ಪ್ರಶ್ನೆ ಇಲ್ಲ, ಮುಲಾಜೆ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಅಂದರೆ 10 ವರ್ಷಗಳಿಂದ ನಾವು ಎಷ್ಟು ನೋವಲ್ಲಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇದೊಂದು ಬಹಳ ನಮಗೆ ಆಶ್ಚರ್ಯ ತಂದಿದೆ, ಶಾಕಿಂಗ್ ಕೂಡ ಆಗಿದೆ. ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಕೂಡ ಇದು ಆಗಿರೋದ್ರಿಂದ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತೀವಿ ಅನ್ನುವ ಮಾತು ಅವರಿಂದ ಬಂದಿದೆ.